ಪ್ರದೀಪ್ ಸರ್, ಈ ಹಿಂದೆ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಮಾತಾಡಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮೇಡಮ್, EVM ಬಗ್ಗೆ ಮೊದಲು ತಕರಾರು ತೆಗೆದಿದ್ದು ಕಾಂಗ್ರೆಸ್ಸು ಬೇರೆ ಬೇರೆ ಕಾರಣಕ್ಕೋಸ್ಕರ ತೆಗೀತು. ಅದ್ರಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಸುಪ್ರೀಂ ಕೋರ್ಟಲ್ಲಿ ಕೂಡ ತೀರ್ಮಾನ ಆಯಿತು. ಅದಾದಮೇಲೆ ಎಲೆಕ್ಷನ್ ಕಮಿಷನ್ ಒಂದು ಆಫರ್ ಕೊಡ್ತು. ಕಾಂಗ್ರೆಸ್ ಪಾರ್ಟಿ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿ, ದೇಶದ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಒಂದು ಆಫರ್ ಕೊಡ್ತು. ನೀವು ಹೇಳಿದ ಜಾಗಕ್ಕೆ ನಾವು ತೊಗೊಬಂದು EVMನ ಮೆಷಿನ್ಸ್ನ ಚೆಕ್ ಮಾಡ್ತೀವಿ, ನಿಮ್ಮ ಮುಂದೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತೀವಿ, ಅದರಲ್ಲಿ ನೀವು ತೋರಿಸಿದ್ರೆ ನಾವು ಅದನ್ನು ಒಪ್ಕೋತೀವಿ ಅಂತ. ಹಾಗೆ ಬೇರೆ ದೇಶದ ಮೂಲೆ ಮೂಲೆಗಳ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲೆಕ್ಷನ್ EVMನ ಇಟ್ಟು ಪ್ರದರ್ಶನ ಮಾಡಿ ಆದರೆ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಏನು ಎಲ್ಲವನ್ನು ಕೂಡ ಎಲೆಕ್ಷನ್ ಕಮಿಷನ್ನು ತೋರಿಸ್ತು. ನಾನು ಇನ್ನೊಂದು ಸ್ವಲ್ಪ ಸರಳವಾಗಿ ಹೇಳ್ತೀನಿ ಸರ್, ಜನರ ಇನ್ಫಾರ್ಮೇಷನ್ಗೆ. ಸುಮಾರು 2009ರಲ್ಲಿ ಸುಮಾರು 200 EVM ಮಷಿನ್ಗಳನ್ನ ನೆಲದ ಮೇಲೆ ಇಟ್ಟು ಅದನ್ನಕ್ಕೊಂದು ಬಾರ್ಡರ್ ಕೊರೆದು ಒಂದೊಂದು ಮಷೀನ್ ಅನ್ನು ನೀವು ಒಂದೊಂದು ಪೋಲಿಂಗ್ ಬೂತ್ ಅಂತ ಪರಿಗಣಿಸಿ, ಸುತ್ತಲೂ ಕ್ಯಾಮರಾಗಳನ್ನ ಅಳವಡಿಸಿ ನೀವು ತಿಳ್ಕೊಳ್ಳಿ ಇದು ಹೈಕೋರ್ಟ್ ಅಂತ. ಇದನ್ನ ನಾವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಡೆಲ್ಲಿ ಹೈಕೋರ್ಟ್ಗೆ ಬೇಕಾದ್ರೆ ಸಬ್ಮಿಟ್ ಮಾಡ್ತೀವಿ. 200 ಮಷಿನ್ಗಳನ್ನ ಇಟ್ಟಿದ್ದೀವಿ. ನೀವು ಯಾರ್ಯಾರು ಆರೋಪ ಮಾಡ್ತಾ ಇದ್ದೀರಾ ಬನ್ನಿ ಅಂತ ಮಾಡಿ ತೋರಿಸಿ ಅಂತ ಸಾರ್ವಜನಿಕವಾಗಿ ಕೊಟ್ಟಿತ್ತು ಎಲೆಕ್ಷನ್ ಕಮಿಷನ್. ಒಬ್ರು ಬರಲಿಲ್ಲ. ಓಪನ್ ಆಫರ್ನ ಎಲೆಕ್ಷನ್ ಕಮಿಷನು ಇಡೀ ದೇಶದ ಜನತೆಗೆ ಕೊಟ್ಟಿತ್ತು. ಅದಾದ್ಮೇಲೆ ಮೇಡಮ್, ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಪ್ರತಿ ಯಾವುದೇ ವಿಧಾನಸಭಾ ಚುನಾವಣೆ ಆಗಲಿ ಅಥವಾ ಲೋಕಸಭಾ ಚುನಾವಣೆ ಆಗಲಿ, ಪ್ರತಿ ಯೂನಿಟ್ ಎಲ್ಲಿರ್ತದೆ ಆ ಯೂನಿಟ್ನಲ್ಲಿ ಚುನಾವಣೆ ನಡೆಯುವುದಕ್ಕಿಂತ 1 ತಿಂಗಳು ಮೊದಲು EVM ಟೆಸ್ಟಿಂಗ್ ನಡೆಯುತ್ತೆ. ಆ ಟೆಸ್ಟಿಂಗ್ನಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗೆ ನೋಟಿಸನ್ನು ಸರ್ವ್ ಮಾಡಿ ಪೊಲಿಟಿಕಲ್ ಪಾರ್ಟಿ ಶುಡ್ ಬಿ ಪ್ರೆಸೆಂಟ್ ಬಿಫೋರ್ ದಿ EVM. ನೀವು ಪ್ರತಿ ಯೂನಿಟ್ಗೆ, ನಾನು ಸಾರ್ವಜನಿಕವಾಗಲ್ಲ, ನೀವು ಒಂದು ವಿಧಾನಸಭಾ ಕ್ಷೇತ್ರದ ಅಂದರೆ ಒಂದು ವಾರ್ಡ್ ಎಲ್ಲ ಒಂದು ಕಡೆ ಒಂದು ವಾರ್ಡಲ್ಲಿ ಇಡ್ತಾರೆ ಅಂದರೆ ಅಲ್ಲಿ ನಿಮಗೆ ಅದು ಸಂಬಂಧಪಟ್ಟಂಥ ಜ್ಯೂರಿಸ್ಟಿಕ್ಷನ್ BBMPಲಿ ನಿಮಗೆ ಪ್ರದರ್ಶನಕ್ಕೆ ಇಡ್ತಾರೆ. ಎಲ್ಲ ನಾನು ಅಟೆಂಡ್ ಮಾಡಿದ್ದೀವಿ. ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಅಟೆಂಡ್ ಮಾಡಿದ್ದಾರೆ, BJP ಅಟೆಂಡ್ ಮಾಡಿದೆ, ಕಾಂಗ್ರೆಸ್ ಅಟೆಂಡ್ ಮಾಡಿದೆ. ಎಲ್ಲ ನಮ್ಮ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ಗಳಿದೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನ ಕರೆದು ಅವ್ರ ಮುಂದೆ EVMನ ಚೆಕ್ ಮಾಡಿ ದೆನ್ ಅದನ್ನು ಶಿಫ್ಟ್ ಮಾಡೋದು. ಇದು ಎಲ್ಲ ಕಡೆ ನಡೆಯುತ್ತೆ ಪ್ರೊಸೆಸ್ಸು. ಈ ಪ್ರೊಸೆಸ್ಸನ್ನ ಇಡೀ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಮಾಡಿ. ನಾನು ಹೇಳ್ತಕ್ಕಂಥದ್ದು ಇವ್ರು ಹೇಳ್ತಾ ಇದ್ದಾರೆ ಎಸ್ ಅದ್ರಲ್ಲಿ ತಪ್ಪಿ ಏನಿದೆ ಅಂತ ಹೇಳ್ತಾನಲ್ಲ, ಇದುವರೆಗೆ ಏನಾಗ್ತಿದೆ, ಯಾವ ರೀತಿ ಮೋಸ ಆಗ್ತಿದೆ, ಯಾವ ರೀತಿ ವೋಟ್ ಚೋರಿ ಆಗ್ತಿದೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಎಲೆಕ್ಷನ್ ಕಮಿಷನಲ್ಲಿ ಎಲ್ಲೋ ಹೆಸರು ಎಲ್ಲೋ ಇದೆ, ಅಲ್ಲೆಲ್ಲೋ ಬಂದ್ಬಿಟ್ಟಿದ್ದಾರೆ ಹೆಸರು, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಬೇರೆ ಕರೆಕ್ಷನ್ ಅದು. ಆದ್ರೆ ನೀವು ವೋಟ್ ಚೋರಿ ಎಲ್ಲಾಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲಿ ಯಾವ EVM. ಈಗ ಆಮೇಲೆ ಮೇಡಮ್, ನೀವು EVM ಅಲ್ಲಿ ನೀವು ನೋಡಿದ್ರೆ, ನಾನು ಏಜೆಂಟಾಗಿ ಕೆಲಸ ಮಾಡಿದ್ದೀರಿ, ನೀವು ಹೋದ್ರೆ ಅಲ್ಲಿ ಕೂತ್ಕೊಂಡ್ರೆ ಮೇಡಮ್ ಫಸ್ಟ್ ಒಂದು ಸಿಗ್ನೇಚರ್ ತಗೋತಾರೆ. ನೀವು ಅದಾದ್ಮೇಲೆ ಸೀಲ್ಡ್ ಮಾಡಿದ್ರೆ ಒಂದು ಸಿಗ್ನೇಚರ್ ತಗೋತಾರೆ. ನೀವು ಆ ಸೀಲ್ಡ್ ಮಾಡಿದ ಕವರು ನೀವು ಎಲ್ಲಿ ವಾಪಸ್ ಓಪನ್ ಮಾಡ್ತಾರಲ್ಲ ಮೇಡಮ್, ಆ ಸೀಲು ಅದ್ರ ಓಪನ್ ಆಗಬೇಕು ಅಂತ ಸೀಲ್ ಇರ್ತದೆ, ನಿಮ್ಗೆ ತೋರಿಸ್ತಾರೆ. ಅರ್ಧೋಗ್ಬಿಟ್ಟಿದ್ರೆ ಅದು ಓಪನ್ ಆಗಿದೆ ಅಂತ ಅರ್ಥ. ಅಲ್ಲಿ ನಿಮ್ಮ ಸೀಲು ನೀವು ಯಾರು ಸೈನ್ ಹಾಕಿರ್ತೀರಿ ಆ ಏಜೆಂಟಲ್ಲಿ ಕುತ್ಕೊಂಡು, ಆ ಊರಲ್ಲಿ ಯಾವುದೋ ಒಂದು ಊರಲ್ಲಿ ಏಜೆಂಟು 3 ಜನ ಎಷ್ಟು ಪಾರ್ಟಿ ಇರ್ತಾರೆ ಅಷ್ಟು ಪಾರ್ಟಿ ಸಿಗ್ನೇಚರ್ ತಗೊಂಡಿರ್ತಾರೆ. ಆ ಸೀಲ್ ಹಂಗೆ ಇರ್ತದೆ. ಯಾವಾಗ ಅವರು ಓಪನ್ ಮಾಡ್ತಾರೆ ಅವಾಗ ಮಾತ್ರ ಅರಿಯೋದು. ಇಲ್ಲಾಂದ್ರೆ ಆ ಮಿಷಿನ್ನೇ ತೆಗಿಯೋಕೆ ಆಗಲ್ಲ ನೀವು, ಅಂಟಿಲ್ ಅಂಡ್ ಅನ್ಲೆಸ್ಸು. ಇವರು ಆ ಪ್ರಾಸೆಸ್ನೇ ನೀವು ಡಿನೈ ಮಾಡಿದ್ರೆ ಯಾಕೆ? ಆಮೇಲೆ ಎಲೆಕ್ಷನ್ ಈ EVM ಬಂದಮೇಲೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈ ದೇಶದ ಪ್ರಧಾನಮಂತ್ರಿನ ಅತ್ಯಂತ ಕೆಟ್ಟದಾಗಿ ಬಹಳ ವಿರೋಧ ಮಾಡಿದ್ರು ಅಂತಂದ್ರೆ, 1 ಅರವಿಂದ್ ಕೇಜ್ರಿವಾಲ್, 2 ಮಮತಾ ಬ್ಯಾನರ್ಜಿ. ಆ 2 ಕ್ಷೇತ್ರದಲ್ಲಿ 3 ಬಾರಿ ವಿನ್ ಆಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ 3 ಬಾರಿ ವಿನ್ ಆದರು ಡೆಲ್ಲಿನಲ್ಲಿ, ಮಮತಾ ಬ್ಯಾನರ್ಜಿ 3 ಬಾರಿ ವಿನ್ ಆದರು. ಸೀರೀಸ್ ಆಫ್ ಇದರಲ್ಲಿ ಅವರು ಹ್ಯಾಟ್ರಿಕ್ ಆಗಿ ಅಧಿಕಾರವನ್ನು ಚಲಾವಣೆ ಮಾಡಿದ್ರು. ಹಾಗೆ ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು, ನೀವು ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂತು, ಅದು ಬಿಡಿ ಆಯ್ತು. ಈ ಆಪಾದನೆ ಮಾಡ್ತಾವ್ರಲ್ಲ, ಬೈ ಎಲೆಕ್ಷನ್ 5 ಬೈ ಎಲೆಕ್ಷನ್ ನಡೀತು ಕರ್ನಾಟಕದಲ್ಲಿ, 5ರಲ್ಲೂ ಕಾಂಗ್ರೆಸ್ ಗೆಲ್ತು, EVM ಅಲ್ಲೇ ಗೆಲ್ತು. ಅಂದರೆ ನೀವು ಕಾಂಗ್ರೆಸ್ಸು ತನ್ನ ಯಾವ ಆಪಾದನೆಯನ್ನು ಮಾಡ್ತಾ ಇದೆ, ಆಪಾದನೆ ಮಾಡ್ಬೇಕಾದ್ರೆ ಅದಕ್ಕೊಂದು ವ್ಯಾಲಿಡ್ ರೀಸನ್ ಇರಬೇಕು. ಆಮೇಲೆ ನಮ್ಮ ಸ್ನೇಹಿತರು ಒಂದೇ ನಿಮಿಷ, ನಾವು ವಿರೋಧ ಮಾಡ್ತಾ ಇಲ್ಲ, 1 ನಿಮಿಷ. ಈ ಬ್ಯಾಲೆಟ್ ಪೇಪರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬೇರೆ ಬೇರೆ ದೇಶದ ಎಕ್ಸಾಂಪಲ್ ಕೊಟ್ಟರು. ನೀವು ನೋಡಿ, ಅಮೇರಿಕಾ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ಪ್ರಿಫರೆನ್ಸಿಯಲ್ ವೋಟ್ ಇರ್ತದಲ್ಲಿ. ನಮ್ದು ಹಂಗಲ್ಲ, ಡೈರೆಕ್ಟ್ ಒಂದೇ ಓಟು. ನಾವು ಯಾರಿಗೆ ಹಾಕ್ತೀವಿ ಅಂದ್ರೆ ಒಂದೇ ಓಟ್ ಹಾಕಬೇಕು.
ನಿಮಗೆ ಲೈಕ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಇರ್ತದೆ, ನಮ್ಮದು ಬಾರ್ ಕೌನ್ಸಿಲ್ ಪ್ರಿಫರೆನ್ಸ್ ಇಲ್ಲ, 25 ಜನ ಇರ್ತಾರೆ, 25 ಜನಕ್ಕೆ ಓಟ್ ಹಾಕ್ಬೋದು, 25 ಓಟ್ 1 2 3 4 5 ಅಂತ. ನೀವು ಅಲ್ಲಡಿದ್ದು ಪ್ರೆಸಿಡೆನ್ಸಿಯಲ್ ಎಲೆಕ್ಷನು, ನಮ್ದು ಹಂಗಲ್ಲ, ಡೈರೆಕ್ಟ್ ಚುನಾವಣೆ, ಒಬ್ರಿಗೆ ಒಂದೇ ಓಟು. ಆ ಕ್ಷೇತ್ರದಲ್ಲಿ 50 ಜನ ಬೇಕಾದ್ರೆ ನಿಂತ್ಕೊಳ್ಳಿ, ನೀವು ಅವ್ರು ಒಂದೇ ಓಟ್ ಹಾಕೋದು. ಸೊ ಇಲ್ಲಿ ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು ಇದ್ರ ಬಗ್ಗೆ ಏನು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎಸ್ ಅಫ್ಕೋರ್ಸ್ ಇವಾಗೂ ನಡೀತಾ ಇಲ್ಲ ಅಂತ ಹೇಳಲ್ಲ, ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ. ಸ್ಥಳೀಯ ಚುನಾವಣೆಗಳಿಗೆ ಎಲೆಕ್ಷನ್ನು ನೀವು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ರಾಜ್ಯ ಸರ್ಕಾರದ ಅನುಮತಿ ಅವಶ್ಯಕತೆ, ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಎಲೆಕ್ಷನ್ ಕಮಿಷನ್ನು ಇದರ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯಲೇಬೇಕು ಕಡ್ಡಾಯವಾಗಿ. ಆ ಅನುಮತಿ ಪಡೆಯುವಾಗ ಅವರು ಕೊಟ್ಟಿರ್ತಕ್ಕಂಥ ಯಾವ ಸಜೆಷನ್ ಕೊಟ್ಟಿರ್ತಾರೆ ಅದನ್ನು ಮಾಡ್ಬೋದು. ಡೋಂಟ್ ಮಿಸ್ಗೈಡ್ ಪೀಪಲ್. ನೋಡಿ ಮಿಸ್ಗೈಡ್ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ನೀವು ಚುನಾವಣೆಯನ್ನ ಯಾವಾಗ ನಡೆಸಬಹುದು ಅನ್ನೋ ವಿಚಾರಕ್ಕೆ ಡೆಫಿನೆಟ್ಲಿ ರಾಜ್ಯ ಸರ್ಕಾರದ ಮೊರೆ ಹೋಗುತ್ತೆ. ಯಾವಾಗ, ಈಗ ಉದಾಹರಣೆಗೆ PUC ಮತ್ತು ಸೆಕೆಂಡ್ PUC ಮತ್ತು SSLC ಎಕ್ಸಾಮ್ಸ್ ಇದೆ, ಅದು ಮುಗಿದ ಮೇಲೆ ಮಾಡಿ. ಆ ಥರದ್ದು ನೀವು ಇದರಲ್ಲೇ ಮಾಡಿ, ಬ್ಯಾಲೆಟಲ್ಲೇ ಮಾಡಿ, ಮಷೀನಲ್ಲೇ ಮಾಡಿ ಅಂತ ಇವರು ಕೇಳ್ಕೋಬಹುದು. ಅಂತಿಮ ನಿರ್ಧಾರ ಚುನಾವಣಾ ಆಯೋಗ, ರಾಜ್ಯ ಸರ್ಕಾರ ಹೇಳಿದ್ದನ್ನೇ ಚಾಚು ತಪ್ಪದೆ ಪಾಲಿಸುತ್ತದೆ ಅನ್ನೋದು ಬೇಡ. ನೀವು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿ ಅಂತ ಒಂದು ರಿಕ್ವೆಸ್ಟ್, ಒಂದು ಸಜೆಷನ್, ಅದನ್ನ ಸ್ವೀಕರಿಸಬಹುದು, ತಿರಸ್ಕರಿಸಬಹುದು ಚುನಾವಣಾ ಆಯೋಗ. ರಾಜ್ಯ ಸರ್ಕಾರದ ಅನುಮತಿ ಪಡಿಬೇಕಾದ್ರೆ ಅವ್ರು ಇದನ್ನ ಹೇಳಿರ್ತಾರೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ, ನಾವೇನು ವಿರೋಧ ಇಲ್ಲ. ಆದರೆ ಅವರು ಏನು ಅಬ್ಜೆಕ್ಷನ್ ರೈಸ್ ಮಾಡ್ತಿದ್ರು ಆದ್ರೆ ವ್ಯಾಲಿಡ್ ರೀಸನ್ ಇದುವರೆಗೆ ಹೇಳಿಲ್ಲ. ಆದ್ರೆ ಇನ್ನೊಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ ಸರ್, ನಾನು ರಾಜೇಂದ್ರ ಸರ್ ಬ್ರೇಕ್ ಹೋಗಬೇಕು, 30 ಸೆಕೆಂಡ್. ಹಾಗಾದ್ರೆ ಅವ್ರು ಬ್ರೇಕ್ ನ ನಂತರ ಅವ್ರು ಮಾತಾಡ್ತೀನಿ. ಈ ದೇಶದ 2024 ಚುನಾವಣೆ ನಡೆದಾಗ ಅವತ್ತು ಅವರ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಅವರ ಪಕ್ಷದ ಕಚೇರಿಗೆ ನಡ್ಕೊಂಡು ಹೋದ್ರು. ಏನಕ್ಕಂತ ಹೋದ್ರು, ಕಾನ್ಸ್ಟಿಟ್ಯೂಷನ್ ಗೆದ್ದಿದೆ ಅಂತ. ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಇದನ್ನು ಒಪ್ಕೊಂಡ್ರು ಅವರು ಅವತ್ತು ಚುನಾವಣೆ ಬಂದಾಗ. ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಅವತ್ತು ಹೇಳಲಿಲ್ಲ. ಚುನಾವಣಾ ಆಯೋಗದ ಬಗ್ಗೆ ಒಂದು ಪ್ರಶ್ನೆ ಕೂಡ ಎತ್ತಿಲ್ಲ ಅವರು. VVM ಬಗ್ಗೆ ಒಂದು ಮಾತು ಆಡಿಲ್ಲ ಪಕ್ಷದ ಕಚೇರಿಯಲ್ಲಿ. ಅವತ್ತು ಸಂವಿಧಾನ ಗೆದ್ದಿದೆ ಅಂತ ಮಾತಾಡಿದ್ರು ರಾಹುಲ್ ಗಾಂಧಿ ಅವರು. ಇವತ್ತು ಅದೇ ಸಂವಿಧಾನದ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಸ್ವಾಯತ್ತ ಸಂಸ್ಥೆಯ ಬಗ್ಗೆ EVM ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲ ಅವರೇ ಲೋಪ ಇದ್ದಾರೆ ಅಂತ ನನ್ನ. ಯಾಕೆ ಕರ್ನಾಟಕದಲ್ಲೇ ಹಲವಾರು ಪ್ರಯೋಗಗಳು ನಡೀತಾ ಇದೆ ಕಾಂಗ್ರೆಸ್ದು? ಯಾಕೆ ಕರ್ನಾಟಕದಿಂದಲೇ ಮತಚೋರಿ ಸ್ಟಾರ್ಟ್ ಆಗುತ್ತೆ? ಕರ್ನಾಟಕದಿಂದಲೇ ಪ್ರಯೋಗಗಳು ಆರಂಭ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕರ್ನಾಟಕವನ್ನೇ ಯಾಕೆ ಬಳಸ್ಕೊಳ್ತಾ ಇದ್ದಾರೆ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಕಮ್ ಬ್ಯಾಕ್, ನಾನು ರಾಜೇಂದ್ರ ಸರ್ನ ಮಾತಾಡ್ತೀನಿ, ಯಾಕಂದ್ರೆ ಅರ್ಧಕ್ಕೆ ಮೊಟಕುಗೊಳಿಸಿ ಬ್ರೇಕ್ ತಗೊಳಕ್ ಆಗೋದಿಲ್ಲ.